ಅದು ಸೃಜನಶೀಲ ಸಾಹಿತ್ಯ ಇರಲಿ, ವೈಚಾರಿಕ ಸಾಹಿತ್ಯ ಇರಲಿ, ಈ ಚಳವಳಿಯ ಜೊತೆಗೇನೆ ಹೆಜ್ಜೆ ಹಾಕಿದೆ. ಚಳವಳಿಯಿಂದ ಸಾಹಿತ್ಯ ರೂಪುಗೊಳ್ತೋ, ಸಾಹಿತ್ಯದಿಂದ ಚಳವಳಿ ಪ್ರೇರಣೆ ಪಡ್ಕೊಳ್ತೋ, ಆದರೆ ಎರಡೂ ಒಂದಕ್ಕೊಂದು ಪೂರಕವಾಗಿದ್ದು ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಸಾಮಾನ್ಯವಾಗಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ನಾನು ಭಾಷಣ ಮಾಡಬೇಕಿರೋಂಥ ಗೋಷ್ಠಿ ಸಮಯಕ್ಕೆ ಮಾತ್ರ ಹೋಗಿ ಅದು ಮುಗಿದ ಮೇಲೆ ಅಲ್ಲಿಂದ ಹೊರಟುಬಿಡೋದನ್ನು ನಾನು ಯಾವತ್ತೂ ಮಾಡಿಲ್ಲ. ಆದರೆ ಇವತ್ತು ಆ ರೀತಿ ಮಾಡಬೇಕಾಗಿ ಬಂದಿದೆ. ಅದಕ್ಕೆ ತಮ್ಮ ಮೊದಲೇ ಕ್ಷಮೆ ಕೇಳ್ತೀನಿ. ಬರಗೂರು ಸರ್ ಫೋನ್ ಮಾಡಿದಾಗ ಉತ್ಸಾಹದಲ್ಲಿ ಯಾವ ಭಾನುವಾರ ಅಂತ ನೋಡಿದೆ, ನಾನು ಬರ್ತೀನಿ ಸರ್ ಅಂತ ಹೇಳ್ಬಿಟ್ಟೆ. ಆದರೆ ಇವತ್ತು ನಂದು ಇಡೀ ದಿನ ನನ್ನ ಕ್ಲಿನಿಕ್ಕಿನ ಕೆಲಸ ಇರುತ್ತೆ. ಹಾಗಾಗಿ ಆದರೆ ಇದಕ್ಕೆ ಮಿಸ್ ಆಗಬಾರ್ದು ಅಂತ ನಾನೇ ಫೋನ್ ಮಾಡಿ ಮತ್ತೆ ನಾನು ಮಧ್ಯಾಹ್ನ ಬರ್ತೀನಿ ಸರ್ ಅಂತ ಕೇಳಿದೆ ಅವ್ರನ್ನ. ಆದರೆ ಸಮಸ್ಯೆ ಬಂದಿದ್ದು ಅದಲ್ಲ. ಅದಾದಮೇಲೆ ಭಾರತೀಯ ಜನಚಳವಳಿಗಳು ಮತ್ತು ಸಾಹಿತ್ಯ ಅನ್ನೋ ಮುಂಚೆ ಸರ್ ಮಾತಾಡಿದಾಗ ಚಳವಳಿಗಳು ಅಂತ ಹೇಳಿದರು, ಅದು ಮತ್ತು ಸಾಹಿತ್ಯ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು. ಭಾರತದ ಚಳವಳಿಗಳು 21ನೇ ಶತಮಾನದಲ್ಲಿ ಏನು ಪರಿಸ್ಥಿತಿಲಿದೆ ಅನ್ನೋದ್ರ ಬಗ್ಗೆ ನನಗೆ ನನ್ನದೇ ಆಗಿರುವಂಥ, ಬಹುಶಃ ಸ್ಟ್ರಾಂಗ್ ಅಂತ ಕರಿಬೋದಾಗಿರುವಂಥ ಕೆಲವು ಅಭಿಪ್ರಾಯಗಳು ಬೇರೆ ಇವೆ. ಅದನ್ನು ಬಂಡಾಯ ಸಾಹಿತ್ಯ ಸಂಘಟನೆ ಈ ಕಾರ್ಯಕ್ರಮದಲ್ಲಿ ಹೇಳಿದ್ರೆ ಎಷ್ಟು ಔಚಿತ್ಯಪೂರ್ಣ ಆಗ್ಬೋದು ಅಥವಾ ಎಲ್ರಿಗೂ ಏನು ಅನ್ಸುತ್ತೆ ಅನ್ನೋವಂಥ ಒಂದು ಆತಂಕ ನನಗೆ ಇತ್ತು. ಅದೇನೇ ಇರಲಿ, ನನಗನ್ಸಿದ್ದನ್ನು ನಾನು ಹೇಳಬೇಕು ಅಂತೇಳಿ ಅಂದ್ಕೊಂಡು ಬಂದಿದ್ದೀನಿ. ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಬರಗೂರು ಸರ್ ಬೆಳಗ್ಗೆ ನಡೆದ ಚರ್ಚೆ ಬಗ್ಗೆ ಮಾತಾಡ್ತಾ ಹೇಳಿದ್ರು, ಭಿನ್ನವಾದಂಥ ಅಭಿಪ್ರಾಯಗಳು ಕೇಳುಗರಿಂದ ಬಂದರೆ ತಾಳ್ಮೆಯಿಂದ ತಗೊಂಡು ನಾವು ಮಾತಾಡಬೇಕು ಅಂತ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಚಳವಳಿಗಳ ಕುರಿತಾಗಿ ನನಗೇನು ಅನ್ಸುತ್ತೆ ಅದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು 97ನೇ ಇಸ್ವಿಯಿಂದ ಆ್ಯಕ್ಟಿವಿಸ್ಟ್ ಆಗಿ ಕೆಲಸ ಮಾಡ್ತಿರೋನು. ನಾನು ಭಾಗವಹಿಸಿದಂಥ ಹೋರಾಟಗಳನ್ನು ಚಳವಳಿ ಅಂತ ಕರಿಬೋದಾ ಇಲ್ವಾ ನನಗೆ ಗೊತ್ತಿಲ್ಲ. ಬೆಂಗಳೂರಿಗೆ ಓದಲಿಕ್ಕೆ ಅಂತ ಬಂದ ಟೈಮ್ನಿಂದ ಈ ರಾಜ್ಯದಲ್ಲಿ ಕನ್ನಡ ರೈತ ಚಳವಳಿ ಮತ್ತು ದಲಿತ ಚಳವಳಿ ಭಾಳ ವಿಶೇಷವಾದ ರೀತಿಯಲ್ಲಿ ಈ ನಾಡನ್ನು ಪ್ರಭಾವಿಸ್ತಾ ಇದ್ದದನ್ನು ನಾನು ನೋಡ್ತಾ ಬಂದಿದ್ದೀನಿ. ನಮ್ಮೂರಲ್ಲಿ, ನಂದು ಅವಿಭಜಿತ ಕೋಲಾರ ಜಿಲ್ಲೆ, ನಮ್ಮೂರಿನ ಬೀದಿಗಳಲ್ಲಿ ಗೋಡೆ ಬರಹಗಳು ದಲಿತ ಸಂಘರ್ಷ ಸಮಿತಿ ಇದ್ದು ಅದು ಏನು ಹೇಳ್ತಾ ಇತ್ತು ಅನ್ನೋದ್ರ ಬಗ್ಗೆ ನನಗೆ ಯಾವಾಗಲೂ ಚಿಕ್ಕಂದಿನಿಂದ ಕುತೂಹಲ ಇತ್ತು. ಆದರೆ ಯಾವಾಗ ನಾನೊಬ್ಬ ಪೂರ್ಣಾವಧಿ ಕಾರ್ಯಕರ್ತನಾಗಿ ಚಳವಳಿಯ ಭಾಗವಾಗಿ ತೊಡಕೊಳ್ತಾ ಹೋದೆ, ಆಗ ಸುತ್ತಮುತ್ತ ಕೇಳ್ತಾ ಇದ್ದಿದ್ದು ಎಲ್ಲ ಏನು ಅಂದರೆ 80ರ ದಶಕದಲ್ಲಿ ಹೀಗಿತ್ತು, 70ರ ದಶಕದಲ್ಲಿ ಇತ್ತು, ಈಗಿಲ್ಲ ಅನ್ನೋ ಥರದ್ದು ಒಂದು ಹಳಹಳಿಕೆಯನ್ನು ನಾನು ಉದ್ದಕ್ಕೂ ಕೇಳ್ಕೊಂಡು ಬಂದೆ. ಸೊ ಚಳವಳಿಗಳು ಹಿಂದೆ ಇದ್ದಂಗೆ ಇರಲಿಲ್ಲ. 80ನೇ ಇಸ್ವಿಲಿ ಆ ರೀತಿಲಿ ಇತ್ತು. ಸಾಹಿತ್ಯ ಚಳವಳಿಗಳಿರಲಿ ಅಥವಾ ಜನ ಚಳವಳಿಗಳು ಅಂತ ನಾವು ಯಾವುದನ್ನು ಕರಿಬೋದು, ಅದು ಇವತ್ತು ಕಡಿಮೆ ಆಗೋಗಿದೆ. ಅದು ವಿಘಟಿತವಾಗಿದೆ. 95ರಿಂದನೇ ಆ ರೀತಿಯ ವಿಘಟನೆ ಏನು ಶುರುವಾಯಿತು. ಚಳವಳಿಗಳು, ಸಂಘಟನೆಗಳು ವಿಘಟಿತ ಆಗಿದೆ. ಅದರ ಪ್ರಭಾವ ಕುಸಿತಾ ಇದೆ. ಮತ್ತು ದಲಿತ ಸಂಘರ್ಷ ಸಮಿತಿ ಥರದ್ದು, ರೈತ ಸಂಘದ ಥರದ್ದು ಅಥವಾ ಎಡಪಂಥೀಯ ಸಂಘಟನೆಗಳು ಅಲ್ಲಿ ಸ್ಪ್ಲಿಟ್ ಆಗ್ತಾ ಇದೆ ಒಂದಾದ್ಮೇಲೆ ಒಂದು ಅನ್ನೋದನ್ನೇ ಕೇಳ್ತಾ ಭಾಳ ದೀರ್ಘಾವಧಿಯಲ್ಲಿ ಇದು ನನ್ನನ್ನು ಸದಾಕಾಲ ಕಾಡದಂಥ ಸಂಗತಿ. ಹಾಗಾಗಿನೇ ನಾನಿದ್ದ ಸಂಘಟನೆಯಲ್ಲಿ ಇದರ ಬಗ್ಗೆ ನಾನು ಎತ್ತಿದಂಥ ಚರ್ಚೆಗಳ ನಂತರದಲ್ಲಿ ನಾನು ಆ ಸಂಘಟನೆಯಿಂದ ಹೊರಗುಳಿಬೇಕು ಮತ್ತು ಭಿನ್ನವಾದಂಥ ಒಂದು ದಾರಿಯ ಹುಡುಕಾಟ ಮಾಡಬೇಕು ಅಂತ ಅಂದುಕೊಂಡಾಗ ಭಾರತೀಯ ಚಳವಳಿಗಳ ಕುರಿತಾಗಿ ಒಂದು ಗಂಭೀರವಾಗಿ ಒಂದು ಅವಲೋಕನ ಮಾಡಬೇಕು ಮತ್ತು 21ನೇ ಶತಮಾನದಲ್ಲಿ ಪ್ರಸ್ತುತವಾಗಿರಬಹುದಾದಂಥ ಚಳವಳಿಯ, ಅದರಲ್ಲೂ ರಾಜಕೀಯ ಚಳವಳಿಯ ನಿರ್ಮಾಣದಲ್ಲಿ ಭಾಗಿಯಾಗಬೇಕು ಅಂತ ನಾನು ಖಚಿತವಾಗಿ ತೀರ್ಮಾನ ಮಾಡಿದೆ. ಹೀಗೆ ಅಂದ್ಕೋಬೇಕಾದ್ರೆ 20ನೇ ಶತಮಾನದ ಚಳವಳಿಯ ಬಗ್ಗೆ ಏನು ಅನ್ನಿಸ್ತಾ ಇತ್ತು? ನಾವು ಯಾವುದನ್ನ ಆಧುನಿಕ ಭಾರತೀಯ ರಾಜಕೀಯ ಚಿಂತನೆ ಅಂತ ಕರಿಬೋದೋ ಅದು 20ನೇ ಶತಮಾನದ ಮೊದಲ ಅರ್ಧದಲ್ಲಿ ಈ ದೇಶದಲ್ಲಿ ರೂಪುಗೊಳ್ತು. ಮಾಡ್ರನ್ ಇಂಡಿಯನ್ ಪೊಲಿಟಿಕಲ್ ಥಾಟ್ ಅಂತ ಕರಿಬೋದಾಗಿರೋದೇನಾದರೂ ಇದ್ರೆ ಅದು 20ನೇ ಶತಮಾನದ ಮೊದಲ ಅರ್ಧದಲ್ಲಿ ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ರೂಪುಗೊಳ್ತು. ಸ್ವಾತಂತ್ರ್ಯ ಚಳವಳಿ ಬಹಳ ಸ್ಪಷ್ಟವಾಗಿ ಎರಡು ದಾರಿಯನ್ನು ಒಳಗೊಂಡಿತ್ತು. ಒಂದು ವಸಾಹತುಶಾಹಿಗಳ ಇಂದ ವಿಮೋಚನೆಯನ್ನು ಪಡ್ಕೊಳ್ಳೋದು, ಇನ್ನೊಂದು ಸಮಾನತೆಯ ಧಾರೆ ಅದರೊಳಗಡೆ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವ ಹಾಗೆ ಕಾಣ್ತಾ ಇತ್ತು. ವಸಾಹತುಶಾಹಿ ವಿಮೋಚನಾ ಚಳವಳಿಯಲ್ಲೂ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ
ನಡೀತಾ ಇರಲಿ, ಕಮ್ಯುನಿಸ್ಟರ ನೇತೃತ್ವದಲ್ಲಿ ನಡೀತಾ ಇರಲಿ, ಅದರೊಳಗಡೆ ಕೂಡ ಒಂದು ಸಮಾನತೆಯ ಧಾರೆ ಇತ್ತು. ಅದರ ಫಲವಾಗಿ ನಾವೊಂದು ಸಂವಿಧಾನವನ್ನ ಪಡ್ಕೊಂಡ್ವಿ. ಇದು ರಾಜಕೀಯ ಚಿಂತನೆಯ ವಿಚಾರ ಬಂತು ಅಂದ್ರೆ. ಇನ್ನು ಚಳುವಳಿಯ ಫಾರ್ಮ್, ಚಳುವಳಿಯ ಸ್ವರೂಪದ ಬಗ್ಗೆ ಬಂತು ಅಂದ್ರೆ ಅದೂ ಕೂಡ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲೇನೆ ಶುರುವಾಯಿತು ಮತ್ತು 20ನೇ ಶತಮಾನದ ಇಡೀ ಉತ್ತರಾರ್ಧ, ಈ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಪಡೆದುಕೊಂಡಿದ್ದ ರಾಜಕೀಯ ಚಿಂತನೆ ಮತ್ತು ಚಳವಳಿಯ ರೂಪವನ್ನೇ ಮುಂದುವರಿಸ್ತು. ಒಂದು ರೀತಿಯಲ್ಲಿ ಪ್ರಜಾತಂತ್ರಕ್ಕಾಗಿರುವಂತಹ ಚಳವಳಿ ಮೊದಲ ಅರ್ಧದಲ್ಲಿ ನಡೆದರೆ, ಎರಡನೇ ಅರ್ಧದಲ್ಲಿ ಆ ಪ್ರಜಾತಂತ್ರದ ವಿಸ್ತರಣೆಯ ಚಳವಳಿ ದೇಶದೊಳಗಡೆ ನಡೀತಾ ಬಂದಿದೆ. ಮತ್ತು ಉದ್ದಕ್ಕೂ ಅದು ಸೃಜನಶೀಲ ಸಾಹಿತ್ಯ ಇರಲಿ, ವೈಚಾರಿಕ ಸಾಹಿತ್ಯ ಇರಲಿ, ಈ ಚಳವಳಿಯ ಜೊತೆಗೇನೆ ಹೆಜ್ಜೆ ಹಾಕಿದೆ. ಚಳವಳಿಯಿಂದ ಸಾಹಿತ್ಯ ರೂಪುಗೊಳ್ತೋ, ಸಾಹಿತ್ಯದಿಂದ ಚಳವಳಿ ಪ್ರೇರಣೆ ಪಡ್ಕೊಳ್ತೋ, ಆದರೆ ಎರಡೂ ಒಂದಕ್ಕೊಂದು ಪೂರಕವಾಗಿದ್ವು ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಮೇಲ್ನೋಟಕ್ಕೆ ಯಾವುದೇ ರೀತಿಯ ಘೋಷಣೆಗಳನ್ನ ಮೊಳಗಿಸದ ಕುವೆಂಪು ಅವರ ಎರಡೂ ಕಾದಂಬರಿಗಳು ಕೂಡ ಆ ಕಾಲದಲ್ಲಿ ಬದಲಾಗ್ತಾ ಇದ್ದಂಥ ಸಂಕ್ರಮಣ ಘಟ್ಟದಲ್ಲಿದ್ದಂಥ ಈ ಸಮಾಜವನ್ನು ಮತ್ತು ರೂಪುಗೊಳ್ಳಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ಪ್ರತಿಬಿಂಬಿಸ್ತಾ ಇತ್ತು ಅನ್ನೋದನ್ನ ನೋಡಿದ್ರೆ ನಮ್ಗೆ ಅದು ಅರ್ಥ ಆಗುತ್ತೆ. ಈ ಸಂಕ್ರಮಣ ಉದ್ದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಹರಿದುಕೊಂಡು ಬಂದಿದೆ. ಕಳೆದ 100 ವರ್ಷಗಳು ಅಥವಾ 20ನೇ ಶತಮಾನದ 100 ವರ್ಷಗಳಲ್ಲಿ ಭಾರತದ ಸಮಾಜ ಹಲವು ರೀತಿಯಾದಂಥ ಸಂಕ್ರಮಣವನ್ನು ಕಂಡಿದೆ. ಲಂಕೇಶರು ಮುಸ್ಸಂಜೆಯ ಕಥಾಪ್ರಸಂಗ ಬರೆದಾಗ ಅದರ ಮುನ್ನುಡಿನಲ್ಲಿ ತಾನು ಯಾಕೆ ಅದಕ್ಕೆ ಮುಸ್ಸಂಜೆಯ ಕಥಾಪ್ರಸಂಗ ಅಂತ ಹೆಸರು ಕೊಟ್ಟೆ ಅಂತ ಬರೆದಿದ್ದಾರೆ. ಅದು ಆಶ್ಚರ್ಯ ಆಗುತ್ತೆ. 78, 79ರಲ್ಲಿ ಬರೆದಂಥ ಕಾದಂಬರಿ ಅದು. ಅದರಲ್ಲಿ ಅವರು ನಮ್ಮ ಹಳ್ಳಿಗಳು ಸಣ್ಣತನ, ಜಾತೀಯತೆ ಮತ್ತು ಇತ್ಯಾದಿ ಪಿಡುಗುಗಳಿಂದ ತನ್ನ ಬದುಕಿನ ಮುಸ್ಸಂಜೆಲೆ ಇದ್ದ ಹಾಗೆ ನನಗೆ ಭಾಸವಾಗುತ್ತೆ, ಅದಕ್ಕೋಸ್ಕರ ನಾನು ಮುಸ್ಸಂಜೆಯ ಕಥಾಪ್ರಸಂಗ ಅಂತ ಕರೆದಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಬಹಳ ಸ್ಪಷ್ಟವಾಗಿ ನಮ್ಮ ಹಳ್ಳಿಗಳ ಸ್ವರೂಪ ಬದಲಾಗ್ತಾ ಇದೆ ಅಂತ, ಮತ್ತು ಅದಕ್ಕೆ ಹಿಂದೆ ಕೂಡ ಹಳ್ಳಿಗಳು ಬಹಳ ಅದ್ಭುತವಾಗಿದ್ವು ಅಂತ ಒಂದು ರೊಮ್ಯಾಂಟಿಕ್ ಕಲ್ಪನೆ ನಮ್ಮಂಥವ್ರಿಗಂತೂ ಯಾರಿಗೂ ಇದಿಲ್ಲ. ಆದರೆ ಇದೇ ಅವಧಿಯಲ್ಲಿ ಇದೇ ರಾಜ್ಯದಲ್ಲಿ ಚಳವಳಿಗಳು ರೂಪುಗೊಳ್ತಾ ಇದ್ವು. ಬಂಡಾಯ ಸಾಹಿತ್ಯ ಅದೇ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅಂತ ಒಂದು ಬದಲಾವಣೆಗೆ ಪೂರಕವಾದ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿ ಮಾಡ್ತಾ ಇತ್ತು. ಇದೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಅಂದ್ರೆ ಅದು ಸೃಜನಶೀಲ ಸಾಹಿತ್ಯ ಇರಲಿ, ವೈಚಾರಿಕ ಸಾಹಿತ್ಯ ಇರಲಿ, ಈ ಎಲ್ಲ ಬದಲಾವಣೆಗಳನ್ನ ಕಂಡುಕೊಂಡು ಬಂದಿದೆ. ಆದ್ರೆ ಈಗ ಪ್ರಶ್ನೆ, 21ನೇ ಶತಮಾನಕ್ಕೆ ಬರುವ ಹೊತ್ತಿಗೆ 20ನೇ ಶತಮಾನದಲ್ಲಿ ರೂಪುಗೊಂಡಂತ ರಾಜಕೀಯ ಚಿಂತನೆ ಅಥವಾ ಚಳವಳಿಯ ಸ್ವರೂಪ ಅದು ಪ್ರಸ್ತುತವಾಗಿ ಉಳ್ಕೊಳ್ತಾ 21ನೇ ಶತಮಾನಕ್ಕೆ ಅಥವಾ ಉಳ್ಕೊಳ್ಳಿಲ್ವಾ ಅಂತ? ನನ್ನ ಪ್ರಕಾರ ಉಳ್ಕೊಳ್ಳಿಲ್ಲ. ಅದರ ಸಾಮಾಜಿಕ ಪರಿಣಾಮ ಅದು ತೀವ್ರವಾಗಿ ಕುಸಿದೋಯ್ತು. ಸಾಮಾಜಿಕ ಪರಿಣಾಮ ಒಂದು ಚಳವಳಿಯದು ಕುಸಿದೋಗಿದೆ ಅನ್ನೋದಕ್ಕೆ ಮಾನದಂಡ ಏನು ಅಂತ ನೀವು ಕೇಳಿದ್ರೆ, ಮಾನದಂಡ ಒಬ್ಬರು ಇನ್ನೊಬ್ಬರಿಗಿಂತ ಭಿನ್ನವಾಗಿರ್ಬೋದು. ನಾನು ಅಂತ 100 ಹೋರಾಟಗಳಲ್ಲಿ, ಪ್ರತಿಭಟನೆಗಳಲ್ಲಿ ಪಾಲ್ಗೊಂಡವನಾಗಿ ಹೇಳೋದಾದ್ರೆ, ನಮ್ಮ ಕಣ್ಣೆದುರುಗಡೆ ಒಂದು ಎದ್ದು ಕಾಣುವಂತ ವಿಚಿತ್ರವಾದ ವಿದ್ಯಮಾನ ನಡೀತು ಈ 25 ವರ್ಷದಲ್ಲಿ. ಏನ ವಿದ್ಯಮಾನ ಅಂತಂದ್ರೆ, ಈ ರಾಜ್ಯದಲ್ಲಿ ಪ್ರತಿಭಟನೆಗಳಿಗೆ ಅಂತ ಮೀಸಲಾಗಿರ್ತಕ್ಕಂಥ ಬೇಕಾದಷ್ಟು ಜಾಗಗಳಿದ್ವು. ಈಗ ಬೆಂಗಳೂರಿನಲ್ಲಿ ಟೌನ್ ಹಾಲು, ಹಳೆ ಗಾಂಧಿ ಪ್ರತಿಮೆ, ಚಿಕ್ಕಲಾಲ್ ಬಾಗು, ಮುಂಚೆ ಕಬ್ಬನ್ ಪಾರ್ಕಿನ ಆ ಮೂಲೆ, ಆಮೇಲೆ ಅದು KR ಸರ್ಕಲ್ಗೆ ಬಂತು, ಅದಾದ್ಮೇಲೆ ಈಗ ಫ್ರೀಡಂ ಪಾರ್ಕ್ಗೆ ಬಂದಿದೆ. ತುಂಬಾ ಜಿಲ್ಲಾ ಕೇಂದ್ರಗಳಲ್ಲಿ DC ಆಫೀಸು ಅಥವಾ ಸರ್ಕಲ್, ಈಗ ಮಂಡ್ಯದಲ್ಲಿ ಉದಾಹರಣೆಗೆ ಸಂಜಯ್ ಸರ್ಕಲ್ಲು, ಶಿವಮೊಗ್ಗದಲ್ಲಿ ಗೋಪಿ ಸರ್ಕಲ್ಲು, ಈ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಅದಕ್ಕೆ ಅಂತ ಸೀಮಿತವಾಗಿರುವಂಥ ಜಾಗಗಳಿವೆ. ಆ ಜಾಗಗಳಲ್ಲಿ 10 ಜನ, 15 ಜನ, 20 ಜನ, 50 ಜನ ಒಂದ್ ವೇಳೆ ಒಂದು ಪ್ರತಿಭಟನೆಯಲ್ಲಿ ಇದ್ದರೆ, ಪಕ್ಕದಲ್ಲಿ ಹಾದು ಹೋಗುವಂತ ವೆಹಿಕಲ್ಸು ಅಥವಾ ಜನ ಏನಿದ್ದಾರೆ ಅವರು ಈ ಕಡೆಗೆ ತಿರುಗಿ ಇಲ್ಲೇನ್ ನಡೀತಿದೆ ಅಂತ ಕುತೂಹಲದಿಂದ ಗಮನಿಸುತ್ತಾ ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಹಾವಾಡಿಸೋರು ಒಂದ್ ಕಡೆಗೆ ಹಾವಾಡಿಸ್ತಾ ಇದ್ರು ಕೂಡ ಸುತ್ತ ಒಂದಷ್ಟು ಜನ ಸೇರ್ತಾರೆ. ಆ ರೀತಿಯಾದಂಥ ಕುತೂಹಲದಿಂದಾಗಿ ಆದರೂ ಕೂಡ ಜನ ಸೇರ್ತಾರೆ. ತಮ್ಮ ಬದುಕು ಭಂಗ ಬಿಟ್ಟು ಯಾವುದೋ ಒಂದು ಸಾಮಾಜಿಕ ಕೆಲಸಕ್ಕಾಗಿ ಅಥವಾ ತಮ್ಮದೇ ಬದುಕಿನ ಸಮಸ್ಯೆಗಾಗಿ 50 ಜನ 100 ಜನ ಒಂದ್ ಕಡೆ ಸೇರಿ ಕೈಯಲ್ಲಿ ಪ್ಲಕಾರ್ಡ್ ಹಿಡಿದು ಘೋಷಣೆ ಕೂಗ್ತಾ ಇದ್ದಾರೆ ಅಂತಂದ್ರೆ ಸುತ್ತ 50 ಜನ 100 ಜನ ಸೇರ್ಬೇಕಲ್ವಾ? ದಾರಿಯಲ್ಲಿ ಹಾದು ಹೋಗ್ತಾ ಇರ್ತಕ್ಕಂಥ ಆ ವಾಹನಗಳಲ್ಲಿ ಇರುವಂಥವ್ರು ವಾಹನ ಸ್ಲೋ ಮಾಡಬೇಕು, ನಿಲ್ಲಿಸ್ಬೇಕು, ನೋಡ್ಬೇಕು. ನಾನು ಇದನ್ನ ಸರಿಸುಮಾರು
7 ವರ್ಷ ಮಾಡಿದ್ದೀನಿ. 7 ವರ್ಷ ನಂದು ಕಾಲೇಜು ಬಸವನಗುಡಿನಲ್ಲಿತ್ತು, ಮನೆ ಆರ್ ಟಿ ನಗರದ ಕಡೆಗಿತ್ತು. ಸೊ ಈ ಬಸ್ಸಲ್ಲಿ ಹೋಗ್ತಾ ಕಬ್ಬನ್ ಪಾರ್ಕಿನ ಮೂಲೆಯಲ್ಲಿ ಇವತ್ತು ಯಾರು ಕೂತಿದ್ದಾರೆ ಮತ್ತು ಅವರ ಡಿಮ್ಯಾಂಡ್ ಏನಿದೆ ಅಂತ ಅದನ್ನ ಗಮನಿಸಿದ್ದೀನಿ. ಪ್ರತಿ ಸಿಗ್ನಲ್ನ ಆಸುಪಾಸಿನಲ್ಲಿ ಇದ್ದಂಥ ಪೋಸ್ಟರ್ಗಳಲ್ಲಿ ಏನು ಬರೆದಿದ್ದಾರೆ, ಗೋಡೆ ಬರಹದಲ್ಲಿ ಏನು ಮಾಡಿದ್ದಾರೆ ಅಂತ ನನಗೆ ಉದ್ದಕ್ಕೂ ಕುತೂಹಲ ಇರ್ತಾ ಇತ್ತು. ಆದರೆ ಇವತ್ತು ನಾವು ಅಂತ ಪ್ರತಿಭಟನೆ ಮಾಡ್ತಾ ಕೂತಿರ್ಬೇಕಾದ್ರೆ ದಾರಿಯಲ್ಲಿ ಬಸ್ಸಲ್ಲಿ ಹೋಗ್ತಾ ಇರೋರು ಇನ್ನೂ ಮೊಬೈಲ್ ಬಂದಿರದೇ ಇರೋ ಕಾಲದಲ್ಲೇನೆ ನಮ್ಮ ಕಡೆ ತಿರುಗಿ ನೋಡೋದನ್ನ ಬಿಟ್ಬಿಟ್ರು. ಈಗಂತೂ ಮೊಬೈಲ್ ನೋಡ್ತಾ ಇರ್ತಾರೆ. ಹಾಗಾದರೆ ಚಳುವಳಿಯ ಈ ರೂಪಗಳಲ್ಲಿ ಇದು ಅಪ್ರಸ್ತುತವಾಗ್ತಾ ಹೋಗಿದೆ. ಇದನ್ನ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಹಳ ವಿದ್ವತ್ಪೂರ್ಣವಾಗಿ ಪರಿಣಾಮಕಾರಿಯಾಗಿ ಮುಂದಿಟ್ಟಂತ ಲೇಖಕ ಮಿಕಾ ವೈಟ್. ಮಿಕಾ ವೈಟ್ ಅಮೆರಿಕದ ಕಪ್ಪುವರ್ಣೀಯ. 29 ವರ್ಷ ಆತನಿಗಿದ್ದಾಗ ಆತ ಬರೆದಂಥ ಒಂದು ಪಾಂಫ್ಲೆಟ್ಟು, ಆತ ಮತ್ತು ಇಬ್ಬರು ಸೇರಿ ಒಂದು ಪಾಂಫ್ಲೆಟ್ ಬರೆದ್ರು. ಅದು ಆಕ್ಯುಪೈ ವಾಲ್ ಸ್ಟ್ರೀಟ್ ಅನ್ನುವಂಥ ಒಂದು ಚಳುವಳಿಗೆ ದಾರಿ ಮಾಡಿಕೊಡ್ತು. ಮಿಕಾ ವೈಟ್ ಕಪ್ಪುವರ್ಣೀಯ ಆಕ್ಟಿವಿಸ್ಟು, ಆತ ಬರೆದಂಥ ಪಾಂಫ್ಲೆಟ್ ಅದು. ತನ್ನಂತಾನು ಫೌಂಡರ್ ಆಫ್ ಆಕ್ಯುಪೈ ವಾಲ್ ಸ್ಟ್ರೀಟ್ ಅಂತ ಕರ್ಕೊಳ್ತಾನೆ. ಈ ಸಂಘಟನೆಗಳಿಗೆ ಸಂಸ್ಥೆಗಳಿಗೆ ಎಲ್ಲ ಫೌಂಡರ್ ಇರ್ತಾರೆ, ಈ ಚಳುವಳಿಗೆ ಫೌಂಡರ್ ಅಂತ ನಮ್ಮಲ್ಲಿ ಕರ್ಕೊಳ್ಳಲ್ಲ. ಬಹುಶಃ ಕಾರ್ಪೊರೇಟ್ ವಲಯದಲ್ಲಿ ಫೌಂಡರ್ಸ್ ಅಂತ ಕರ್ಕೊಳ್ಳೋದು ಒಂದು ವಾಡಿಕೆ. ಹಂಗಾಗಿ ಆತ ಮಿಕಾ ವೈಟ್ ಹಂಗೆ ಕರ್ಕೊಳ್ತಾನೆ. ಈ ಆಕ್ಯುಪೈ ವಾಲ್ ಸ್ಟ್ರೀಟ್ ಮೂವ್ಮೆಂಟ್ ಏನಿತ್ತು, ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಇರುವಂತ ಜಗತ್ತಿನ ಒಂದು ಅತ್ಯಂತ ಪ್ರಭಾವಿ ಸ್ಟಾಕ್ ಎಕ್ಸ್ಚೇಂಜ್ ಇರುವಂತ ರಸ್ತೆಯಲ್ಲಿ ಅದು ವಾಲ್ ಸ್ಟ್ರೀಟು. ಆ ವಾಲ್ ಸ್ಟ್ರೀಟಲ್ಲಿ ಬಹಳ ದೀರ್ಘಕಾಲ, ತಿಂಗಳಾನುಗಟ್ಲೆ ಸಾವಿರಾರು ಜನ ಅಲ್ಲಿ ಸೇರ್ಕೊಂಡ್ರು. ಪ್ರತಿನಿತ್ಯ ಅವರು ಮುಖ್ಯವಾದಂಥ ಕೆಲವು ಘೋಷಣೆಗಳನ್ನು ಹೇಳಿದ್ರು. 1% ವರ್ಸಸ್ 99%. ನಮ್ಮ ದುಡ್ಡಲ್ಲಿ ನೀವೆಲ್ಲರೂ ಕೂಡ ತಿಂತಾ ಇದ್ದೀರಿ ಮತ್ತು ಅಸಮಾನತೆ ವಿಪರೀತವಾಗಿ ಹೆಚ್ಚಳ ಆಗ್ತಿದೆ, ಇದು ಹೋಗಬೇಕು, ಸರ್ಕಾರದ ಆರ್ಥಿಕ ರಾಜಕೀಯ ನೀತಿ ಬದಲಾಗಬೇಕು ಅಂತೇಳಿ ಸಾವಿರಾರು ಜನ ತಿಂಗಳಾನುಗಟ್ಲೆ ಅಲ್ಲಿ ಕೂತರು. ಅಲ್ಲಿಂದ 7-8 ತಿಂಗಳಲ್ಲಿ ಜಗತ್ತಿನ 74 ದೇಶಗಳಿಗೆ ಈ ಆಕ್ಯುಪೈ ಚಳುವಳಿ ವಿಸ್ತಾರ ಆಯಿತು. ಆಕ್ಯುಪೈ ಅಂತ ಹೇಳಿದಾಗ ದೊಡ್ಡ ಸಂಖ್ಯೆಯ ಜನ 1 ದಿನ 2 ದಿನ ಅಲ್ಲ, ದೀರ್ಘಕಾಲ ಒಂದು ಕಡೆಯಲ್ಲಿ ನಿರಂತರವಾಗಿ ಅಲ್ಲೇ ಕೂತ್ಕೊಳ್ಳೋದು. ಅದು ಅಲ್ಲಿಂದ ದೆಹಲಿಯ ಸುತ್ತ 14-15 ತಿಂಗಳ ಕಾಲ ನಡೆದಂಥ ರೈತ ಚಳುವಳಿ ತನಕ ಈ ಆಕ್ಯುಪೈ ಅನ್ನೋದು ಒಂದು ಹೊಸ ಚಳುವಳಿಯ ಮಾದರಿಯಾಗಿ ಬೆಳ್ಕೊಂಬಂದಿರೋದು ನಾವು ನೋಡ್ತೀವಿ. ಸೊ 74-75 ದೇಶಗಳಿಗೆ ಇದು ಹಬ್ಬದ ಮೇಲೆ ಜಗತ್ತಲ್ಲಿ ಹೊಸ ರೀತಿಯಾದಂಥ ಒಂದು ಚಳುವಳಿ ಮಾದರಿ ಹುಟ್ಕೊಳ್ತಾ ಇದೆ ಅಂತ ಎಲ್ಲರೂ ಸಂಭ್ರಮಿಸ್ತಾ ಇರಬೇಕಾದ್ರೆ, ಅದರ ನಂತರ ಅರಬ್ ಸ್ಪ್ರಿಂಗ್ ಅಂತ ಕರೆಯಲಾಗ್ತಕ್ಕಂಥ ಅರಬ್ ದೇಶಗಳಲ್ಲಿ ಬೀದಿನಲ್ಲಿ ಇದೇ ರೀತಿಯಲ್ಲಿ ಸಾವಿರಾರು ಜನ ಕೂತು ಸರ್ಕಾರಗಳನ್ನ ಉರುಳಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮಿಕಾ ವೈಟ್ ಒಂದು ಪುಸ್ತಕ ಬರೆದಿದ್ದಾನೆ. ಆ ಪುಸ್ತಕದ ಹೆಸರು ಎಂಡ್ ಆಫ್ ಪ್ರೊಟೆಸ್ಟ್ ಅಂತ. ಎಂಡ್ ಆಫ್ ಪ್ರೊಟೆಸ್ಟ್. ಯಾರು ಆಕ್ಯುಪೈ ವಾಲ್ ಸ್ಟ್ರೀಟ್ನ ಹುಟ್ಟಿಗೆ ನಿಮಿತ್ತ ಮಾತ್ರವಾಗಿ ಕಾರಣವಾಗಿದ್ರು ಆ ವ್ಯಕ್ತಿ, ಆ ಚಳುವಳಿ ಬಹಳ ಸಕ್ಸಸ್ಫುಲ್ ಚಳುವಳಿ ಅಂತ ಎಲ್ಲರೂ ಹೇಳ್ತಾ ಇರಬೇಕಾದ್ರೆ ಇಟ್ಸ್ ಎ ಫೇಲ್ಯೂರ್ ಅಂತ ಬರೀತಾನೆ. ಇದು ಫೇಲ್ಯೂರ್, ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ಅಂತ ಆತ ಬರೀತಾನೆ. ಇವತ್ತಿನ ತನಕ ತುಂಬಾ ಆಕ್ಟಿವ್ ಆಗಿದ್ದಾನೆ ಆತ. ಈಗ ತನ್ನ ಹೆಸರನ್ನ ಮಿಕಾ ಬಾರ್ನ್ ಫ್ರೀ ಅಂತ ಬದಲಾಯಿಸ್ಕೊಂಡಿದ್ದಾನೆ ಮತ್ತು ಆಕ್ಟಿವಿಸ್ಟ್ ಸ್ಕೂಲ್ನ ನಡೆಸ್ತಾನೆ. ಆ ವ್ಯಕ್ತಿ ಇಲ್ಲ ಆಕ್ಯುಪೈ ವಾಸ್ ಎ ಫೇಲ್ಯೂರ್ ಅಂತ ಬರೆದ. ಬರೀಬೇಕಾದ್ರೆ ಅದರಲ್ಲಿ ಆತ ಅದಕ್ಕೆ ಕಾರಣಗಳನ್ನು ಕೊಟ್ಟ. ಆ ಕಾರಣ ಏನಂದ್ರೆ, ರೂಲಿಂಗ್ ಎಲೀಟ್, ಒಂದು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಶಕ್ತಿಶಾಲಿ ಕೂಟ ಏನಿದೆ, ಅದು 20ನೇ ಶತಮಾನದ ಚಳವಳಿಯ ಮಾದರಿಗಳನ್ನ ಅರಗಿಸಿಕೊಳ್ಳುವ, ಜೀರ್ಣಿಸಿಕೊಳ್ಳುವಂತ ಶಕ್ತಿಯನ್ನ ಪಡ್ಕೊಂಡಿವೆ. ಇವತ್ತು ನಡೆಯುವಂತ ಇಂಥ ಬಹುತೇಕ ಚಳವಳಿಗಳು ಈ ರೂಲಿಂಗ್ ಎಲೀಟ್ ಮೇಲೆ ಪರಿಣಾಮಕಾರಿಯಾದಂಥ ಗಣನೀಯವಾದಂಥ ಯಾವ ಪರಿಣಾಮವನ್ನು ಬೀರೋದಿಲ್ಲ ಅಂತ ಆತ ಬರೆದು. ಹಂಗಾಗಿ ಆತ ರೆಸಿಸ್ಟೆನ್ಸ್ ವಿಲ್ ಸರ್ವೈವ್, ಪ್ರತಿರೋಧ ಇರ್ತದೆ, ಮುಂದಕ್ಕೂ ಚಳವಳಿಗಳಿರ್ತವೆ, ಆದರೆ ಪ್ರೊಟೆಸ್ಟ್ನ ಹಳೆಯ ರೂಪ ಇರೋದಿಲ್ಲ, ಅದು ಒಟ್ಟೋಗಿದೆ, ಅದು ಸಿಂಬಾಲಿಕ್ ಆಗಿ ಮಾತ್ರ ಇರುತ್ತೆ ಅಂತ ಮಿಕಾ ವೈಟ್ ಇದನ್ನು ಬರೆದ. ಅದು ಬರಿತಾ ಇರುವಂತಹ ಸಂದರ್ಭದಲ್ಲಿ ನಾನು ಅಸಂಘಟಿತ ವಲಯದ ಕಾರ್ಮಿಕರ ಸಂಘಟನೆಯಲ್ಲಿ ತೊಡಕೊಂಡಿದ್ದೆ. ಈ ರಾಜ್ಯದ ಉದ್ದಗಲಕ್ಕೂ ಮೂಟೆ ಹೊರುವಂತ ಮತ್ತು ಬಾಕ್ಸ್ ಹೊರುವಂತ ಲೋಡಿಂಗ್ ಕಾರ್ಮಿಕರ ಸಂಘಟನೆಯಲ್ಲಿ ಇಡೀ ರಾಜ್ಯದಲ್ಲಿ ನಾನು ಬೇರೆ ಬೇರೆ ಕಡೆ ತೊಡಕೊಂಡಿದ್ದೆ. ನಿರಂತರವಾಗಿ ನಾವು ವಿಸ್ತಾರ ಆಗ್ತಾ ಹೋದ್ವಿ. ಮಂಡ್ಯದಲ್ಲಿ ಸ್ಲಮ್ ಜನರದು ಸಂಘಟನೆ ಒಳಗಡೆ ನಾನು ತೀವ್ರವಾಗಿ ತೊಡಕೊಂಡಿದ್ದೆ.
ರೈತರ ಆತ್ಮಹತ್ಯೆ ಆಗ್ತಿತ್ತು. ಆ ಸಂಘಟನೆ ಒಳಗಡೆ ನಾನಿದ್ದೆ. ನನ್ನ ಕಣ್ಣೆದುರುಗಡೆ ಮಿಕಾ ವೈಟ್ ಬರೆದ ಈ ಮಾತುಗಳು ಸತ್ಯ ಅಂತ ಅನ್ಸೋಕೆ ಶುರುವಾಯಿತು. ಸಾಮಾನ್ಯವಾಗಿ ನಾವು ಧರಣಿ ಕೂತಾಗ, ಮೆರವಣಿಗೆ ಹೊರಟಿದ್ದಾಗ ದಾರಿಲಿ ಹೋಗೋರು ನಮ್ಮ ಕಡೆ ನೋಡ್ತಿಲ್ಲ ಅಂತ ಅದಕ್ಕೆ ಮುಂಚೆನೆ ಅನ್ಸೋಕೆ ಶುರುವಾಗಿತ್ತು. ಆದರೆ ಈಗ ನಾವು ಯಾರನ್ನ ಗುರಿ ಮಾಡಿ ನಮ್ಮ ಹೋರಾಟವನ್ನ ನಡೆಸಬೇಕು ಅಂತ ಹೊರಟಿದ್ದೀವಿ, ಆ ಗುರಿ ಮಾಡುವಂತ ಜನ ಅವರು ನಮ್ಮನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಸುಮ್ಮನೆ ನಮ್ಮ ಜೊತೆಗೆ ಒಂದು ಕಾಟಾಚಾರದ ಮಾತುಕತೆಯನ್ನು ಮಾತ್ರ ನಡೆಸ್ತಾರೆ ಅಂತ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇತ್ತು. ಪತ್ರಿಕೆ ಅಥವಾ ಟಿವಿಯ ಕ್ಯಾಮ್ರಾ ಪರ್ಸನ್ಸು ಕೂಡ ಇದನ್ನ ನಮಗೆ ತೋರಿಸಿದ್ರು. ಏನು ತೋರಿಸಿದ್ರು ಅಂದ್ರೆ, ಅವ್ರು ಬಂದು ನಾವೆಲ್ಲ ಧರಣಿ ಕೂರ್ತೀವಿ, ಎಲ್ಲ ಕೂತಾಗ ಕ್ಯಾಮ್ರಾ ಪರ್ಸನ್ಸ್ ಬಂದು ಕೈ ಎತ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ 10 ರಿಂದ 15 ನಿಮಿಷಕ್ಕಿಂತ ಹೆಚ್ಚೊತ್ತು ಅಲ್ಲಿ ಇರೋದಕ್ಕೆ ಆಗೋದಿಲ್ಲ ಅವ್ರಿಗೆ. ಅವ್ನು ಇನ್ನೊಂದು ಕಡೆಗೆ ಹೋಗ್ಬೇಕು, ಇನ್ನೊಂದು ಕಡೆಗೆ ಫೋಟೋ ತೆಗಿಬೇಕು. ಕರ್ವಾಲೋ ಕಾದಂಬರಿನಲ್ಲಿ ಮಂದಣ್ಣ ಆ ಮದುವೆಯನ್ನ ಫೋಟೋಗ್ರಾಫರ್ ಹೆಂಗ್ ನಡೆಸ್ತಾನೆ ಅಂದ್ರೆ, ಅವನ ಫೋಟೋಗ್ರಾಫರ್ ಅಲ್ಲಿ ಗದ್ಲ ನಡೀತಿರುತ್ತೆ, ಆ ಗದ್ಲನ ಫೋಟೋಗ್ರಾಫರ್ ಬಂದು ನಿಂತ ತಕ್ಷಣ ಗದ್ಲ ಹೊಟ್ಟೋಗುತ್ತೆ. ಇಡೀ ಮದುವೆನ, ಈಗಲೂ ಅಷ್ಟೇ, ಮದುವೆನ ಎಲ್ಲಿ ಸಾಂಪ್ರದಾಯಿಕ ಮದುವೆಗಳನ್ನು ಕೂಡ ಪುರೋಹಿತರು ನಡೆಸ್ತಾ ಇಲ್ಲ, ಫೋಟೋಗ್ರಾಫರೇ ನಡೆಸೋದು. ಆದ್ರೆ ಈ ಹೋರಾಟಕ್ಕೆ ಬಂದಲ್ಲೂ ಕೂಡ ಈ ಕ್ಯಾಮ್ರಾ ಪರ್ಸನ್ಸ್ ಕೈ ಎತ್ತಿ ಘೋಷಣೆ ಹಾಕಿ ಅಂತ ಹೇಳ್ತಾನೆ. ನಾವು ಹೆಂಗ್ ಕೈ ಎತ್ತಬೇಕು, ಯಾವಾಗ ಕೈ ಎತ್ತಬೇಕು, ಘೋಷಣೆ ಏನ್ ಹಾಕ್ಬೇಕು ಅಂತ ಕ್ಯಾಮ್ರಾ ಪರ್ಸನ್ ತೀರ್ಮಾನ ಮಾಡ್ತಾನೆ. ನಾವು ಅದೇ ಟೈಮ್ಗೆ ಜೋರಾಗಿ ಘೋಷಣೆ ಹಾಕ್ತಿವಿ, ಅವ್ನು ಹೋದ ತಕ್ಷಣ ಮತ್ತೆ ಕೂರ್ತೀವಿ. ಇದು ಒಂದು ಸಮಸ್ಯೆ. ಎರಡನೇದು, ಸರ್ಕಾರ ನಮಗೆ ಪ್ರತಿಭಟನೆಗೆಂದೇ ನಿಗದಿ ಮಾಡಿರುವಂತಹ ಜಾಗದಲ್ಲಿ ಅವರು ನಿಗದಿಪಡಿಸಿದ ರೂಪದಲ್ಲಿ ನಮ್ಮ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಳಗಾಂನಲ್ಲಿ ಅಧಿವೇಶನ ನಡೀಬೇಕಾದ್ರೆ, ಬೆಳಗಾಂ ಅಧಿವೇಶನ ಕರ್ನಾಟಕದಲ್ಲಿ ಪ್ರತಿಭಟನೆಗಳ ಅಧಿವೇಶನ, ಎಲ್ಲ ಅಧಿವೇಶನಗಳಲ್ಲೂ ಪ್ರತಿಭಟನೆ ನಡೆಯುತ್ತೆ, ಬೆಳಗಾಂ ಮಾತ್ರ ಪ್ರತಿಭಟನೆ ಅಧಿವೇಶನ. ಅದು ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸರ್ಕಾರನೇ ಟೆಂಟ್ ಹಾಕಿಸ್ಕೊಡುತ್ತೆ. ಊಟದ ವ್ಯವಸ್ಥೆ ಒಂದು ಮಾಡ್ತಾ ಇಲ್ಲ ಈಗ, ಅಲ್ಲಿ ಟೆಂಟ್ ಅವರೇ ಹಾಕ್ಸ್ಕೊಡ್ತಾರೆ ಮತ್ತು ನಮಗೆ ಸಮಯ ನಿಗದಿ ಮಾಡ್ತಾರೆ. ಮತ್ತು ಅಲ್ಲಿ ಮಾತ್ರ ತಪ್ಪದೆ ಯಾರಾದ್ರೂ ಮಿನಿಸ್ಟರ್ ಬಂದೇ ಬರ್ತಾರೆ. ಬೆಂಗಳೂರಿನಲ್ಲಿ ಬರ್ದೇ ಹೋಗ್ಬೋದು, ಅಲ್ಲಿ ಬರ್ತಾರೆ. ಅಂದ್ರೆ ರೂಲಿಂಗ್ ಎಲೈಟ್ ಏನಿದೆ, ಅವರು ನಮ್ಮ ಚಳುವಳಿಯ ರೂಪಗಳನ್ನ ಅರಗಿಸಿಕೊಂಡಿರೋದಂದ್ರ ಬೇರೆ ಬೇರೆ ಸೂಚನೆಗಳಿವೆಲ್ಲವೂ ಕೂಡ. ಪ್ಯಾಲೆಸ್ಟೈನ್ ಮೇಲೆ ನಡೀತಾ ಇರುವಂತ ಈ ಘೋರವಾದಂತ ಪಾತಕ ಏನ್ ನಡೀತಾ ಇದೆ, ಅದಕ್ಕೆ ಕರ್ನಾಟಕದಲ್ಲಿ ಡೆಮಾಕ್ರಸಿ ಹೆಸರಿನಲ್ಲಿ, ಫ್ಯಾಸಿಸಂನ ವಿರೋಧಿಸುವ ಹೆಸರಿನಲ್ಲಿ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದಂತ ಸರ್ಕಾರ ಪ್ರತಿಭಟನೆ, ಪ್ಯಾಲೆಸ್ಟೈನ್ ಬಗ್ಗೆ ಪ್ರತಿಭಟನೆ ಮಾಡಬಾರ್ದು ಅಂತ ತೀರ್ಮಾನ ತಗೊಂಡಿದೆ. ನೋ ಪ್ರೊಟೆಸ್ಟ್ ವಿತ್ ದ ನೇಮ್ ಪಿ ಅಂತ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಘೋಷಿಸ್ತಾನೆ. ನೋ ಪ್ರೊಟೆಸ್ಟ್ ವಿತ್ ವರ್ಡ್ ಪಿ ಅಂತ ಹೇಳ್ತಾನೆ. ಪ್ಯಾಲೆಸ್ಟೈನ್ದು ನಾವು ಮಾಡಂಗಿಲ್ಲ. ನಾನು ಸಂಘಟನೆಗಳ ಭಾಗವಾಗಿ ಆಕ್ಟಿವಿಸ್ಟ್ ಆಗಿ ರೂಪುಗೊಳ್ತಾ ಇದ್ದಂಥ ಸಂದರ್ಭದಲ್ಲಿ ವಾರ್ ವಿರುದ್ಧ ಪ್ರೊಟೆಸ್ಟು ಬಹಳ ವ್ಯಾಪಕವಾಗಿತ್ತು, ನಿರಂತರವಾಗಿ ನಡೀತಾ ಇತ್ತು. ಇವತ್ತು ನಮ್ಮ ಕಣ್ಣೆದುರುಗಡೆ ಅಂಥದ್ದೊಂದು ಬಹಳ ಅನ್ಯಾಯದ ಯುದ್ಧ ನಡೀತಾ ಇದೆ, ಬಹಳ ಅನ್ಯಾಯದ ಯುದ್ಧ ನಡೀತಿದೆ. ಒಬ್ಬ ಹುಚ್ಚನ ರೀತಿಯಲ್ಲಿ ವರ್ತಿಸ್ತಾ ಇರುವಂತ ಒಬ್ಬ ಅಮೆರಿಕದ ಅಧ್ಯಕ್ಷ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಯಾವ ಒಂದು ಸಾರ್ವಜನಿಕ ಲಜ್ಜೆಯ ಲವಲೇಶ ಕೂಡ ಅದ್ರೊಳಗಡೆ ಇಲ್ಲ. ನಮ್ಗಷ್ಟು ಆ ರೀತಿಯಲ್ಲಿ ಮೊಬಿಲೈಸ್ ಮಾಡಕ್ ಆಗ್ತಾ ಇಲ್ಲ. ನಿನ್ನೆ CPM ಅಂತ ಇದೊಂದು ಪ್ರೊಟೆಸ್ಟ್ ಕಾಲ್ ಕೊಟ್ಟಿತ್ತು ಮತ್ತು ನಡೆದಿತ್ತು ಅನ್ನೋದನ್ನ ಗಮನಿಸಿ ಕೂಡ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ಇದು ನಡೀತಾ ಇಲ್ಲ. ಇದನ್ನ ಮಿಕಾ ವೈಟ್ ಇದನ್ನ ನೋಡಿ ಹೇಳ್ತಾನೆ, ಈ ರೀತಿಯಲ್ಲಿ ಏನು ರೂಲಿಂಗ್ ಎಲೈಟ್ ಅರಗಿಸ್ಕೊಂಡಿದೆ, ಮಾಧ್ಯಮಗಳು ಏನು ಇದನ್ನ ಒಂದು ಏನು ಶುದ್ಧೀಕರಣ ಮಾಡುವಂತ, ಟ್ರಿವಿಯಲೈಸ್ ಮಾಡುವಂತ ರೀತಿಯಲ್ಲಿ ಇದನ್ನೆಲ್ಲ ಪಕ್ಕಕ್ಕೆ ಏನು ಸರಿಸಿದೆ, ಇಂಥ ಟೈಮಲ್ಲಿ ಹೊಸ ಚಳವಳಿಯ ಮಾದರಿಗಳನ್ನೇನಾದರೂ ನಾವು ಪಡ್ಕೋಬೇಕು, ಅದನ್ನ ನಾವು ಇನ್ನೋವೇಟ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಆತ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾನೆ, ಇನ್ನೋವೇಟ್ ಆರ್ ಬಿಕಮ್ ಇರ್ರಿಲೆವೆಂಟ್ ಅಂತ ಹೇಳ್ತಾರೆ. ನೀವು ಹೊಸ ರೀತಿಯಾದಂಥ ವಿಧಾನಗಳನ್ನ ಶೋಧಿಸಬೇಕು, ಇಲ್ಲ ನೀವು ಅಪ್ರಸ್ತುತವಾಗಬೇಕು ಅಂತ ಹೇಳ್ತಾರೆ. ಈ ಹೊಸ ರೀತಿಯಾದಂಥ ಮಾದರಿ ಅಂದ್ರೆ ಏನು? ಎರಡು ರೀತಿಯ ಮಾದರಿಗಳು ನಮ್ಮ ಕಣ್ಣೆದುರಿಗೆ ಕಾಣಿಸಿವೆ. ಒಂದು, ಈಗ ನಮಗೆ ಕಳೆದ 5-6 ವರ್ಷಗಳಲ್ಲಿ ಅಥವಾ 7-8 ವರ್ಷಗಳಲ್ಲಿ ನಮಗೆ ಗಾಢವಾಗಿ ನೆನಪಿರ್ತಕ್ಕಂಥ ಇಡೀ ದೇಶವ್ಯಾಪಿ ಪ್ರಭಾವವನ್ನು ಬೀರದಂತ ಚಳವಳಿ ಅಂದ್ರೆ ಯಾವುದು? ಎರಡು ಅಂದ್ರೆ ಒಂದು ದೆಹಲಿ ಸುತ್ತ ನಡೆದಂತ ರೈತ ಚಳವಳಿ, ಇನ್ನೊಂದು CAA ವಿರುದ್ಧದ ಚಳವಳಿ. ಎರಡು ಯಾಕೆ ನೆನಪಿದೆ ಅಂತಂದ್ರೆ, ಇಡೀ ದೇಶಾದ್ಯಂತ ಜನರನ್ನ ಅದು ತನ್ನ ಕಡೆಗೆ ತಿರುಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಮತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ರು.
ಅಂದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ದೀರ್ಘಕಾಲ ಜನ ಸೇರದ ಚಳವಳಿಗಳನ್ನ, ಹೋರಾಟಗಳನ್ನ ಜನ ನೆನ್ಪಿಟ್ಕೊಳ್ತಾ ಇಲ್ಲ. ದೆಹಲಿಯ ಸುತ್ತ ಆ ರೀತಿಯಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಕೂರ್ಲಿಕ್ಕೆ ಸಾಧ್ಯ ಆಗಿದ್ದಕ್ಕೆ ಕಾರಣ ಅವರು ಪಂಜಾಬಿನ ರೈತರಾಗಿದ್ರು ಪ್ರಧಾನವಾಗಿ, ಮತ್ತು ಅವರು ಸಿಖ್ ಧರ್ಮಕ್ಕೆ ಸೇರಿದಂಥವರಾಗಿದ್ರು ಅನ್ನೋದು ಕೂಡ ಕಾರಣ. ಅದ್ರಲ್ಲಿ ಬೇರೆಯವರು ಇದ್ರು, ಮತ್ತು ಅದನ್ನ ಮುನ್ನಡೆಸ್ತಾ ಇದ್ದಂಥವ್ರು ಪ್ರಧಾನವಾಗಿ ಎಡಪಂಥೀಯ ಸಂಘಟನೆಗಳವರಾಗಿದ್ರು. ಇವೆಲ್ಲ ಕೂಡ ವಿಶೇಷವಾದ್ದು. ಆದ್ರೆ ಆ ರೀತಿಯಲ್ಲಿ ದೀರ್ಘಕಾಲ ಒಂದು ಕಡೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೂರಕ್ ಸಾಧ್ಯ ಆಗಿದ್ದು ಅದೇ ಕಾರಣಕ್ಕೆ, ಬೇರೆ ಇನ್ಯಾವ ಕಾರಣನೂ ಅದಕ್ಕೆ ಇಲ್ಲ. ಪಂಜಾಬಿನ ರೈತರಿಗೆ ಮಾತ್ರ ತಾವು ಇದುವರೆ ತನಕ ಪಡೆದುಕೊಳ್ತಾ ಇದ್ದದ್ದನ್ನ ಕಿತ್ಕೊಳ್ಳಾಗ್ತಿದೆ ಅಂತ ಅನ್ನಿಸ್ತು. ಉಳಿದವರಿಗೆ APMC ಹೋದ್ರೆ ನಮ್ಗೇನೋ ಇದು ಜೀವನ್ಮರಣದ ಪ್ರಶ್ನೆ ಅಂತ ಅನ್ನಿಸ್ತಾ ಇರಲಿಲ್ಲ. ಜೀವನ್ಮರಣದ ಪ್ರಶ್ನೆ ಅನ್ನೋ ರೀತಿಯಲ್ಲಿ ಜನ ಹೋರಾಟ ಮಾಡ್ತಾ ಇರೋದು ಈಗ ಒಕ್ಕಲೆಬ್ಬಿಸಿದ್ರೆ ಅವರಿದ್ದಂಥ ಜಾಗದಲ್ಲಿ, ಅಥವಾ ತಮಗೆ ಈಗ ಆಗ್ಲೇ ಸಿಕ್ಕಿದಂಥ ಯಾವುದೋ ಸೌಲಭ್ಯವನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ದಾಗ ಮಾತ್ರ ಆ ರೀತಿಯಾದಂಥ ಹೋರಾಟ ನಡೀತಿದೆ. ಇಲ್ಲದೇ ಇಲ್ಲ. ಇದು ಅಲ್ಲಿಯೂ ಕೂಡ ಇದೆ. ಅದೇ ಮಾತು CAA NRC ಚಳವಳಿಯ ಸಂದರ್ಭದಲ್ಲೂ ಹೌದು. ಯಾಕಂದ್ರೆ ನಾವೀಗ ಪಡೆದುಕೊಂಡಿರುವ ಪೌರತ್ವ ಇದು ಹೊರಟೋಗ್ಬಿಡ್ಬೋದು ಅಂತ ಅನ್ನಿಸ್ದಾಗ ಮಾತ್ರ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯ ಬೀದಿಗಿಳಿದಿದ್ದನ್ನ ನಾವು ನೋಡ್ತೀವಿ. ಎಡಪಂಥೀಯ ಪಕ್ಷದ ಸಂಘಟನೆಯ ನೇತೃತ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಆಗಾಗ ನಮ್ಮ ಕಣ್ಣಿಗೆ ನಮಗೊಂದು ಬೀಳ್ತದೆ. ಅದು ಮತ್ತೆ ಸಾವಿರಾರು ಜನ, 100 ಕಿಲೋಮೀಟರ್ ಅವರು, ಅದರಲ್ಲಿ ಆದಿವಾಸಿಗಳು ಮತ್ತು ರೈತರು ಬಾಂಬೆಗೆ ಒಂದು ಪ್ರೊಟೆಸ್ಟ್ಗೆ ಬರ್ತಾರೆ. ಇದನ್ನ ಹೊರತುಪಡಿಸಿದ್ರೆ ನಮಗ್ ಕಾಣಿಸ್ತದೆ, ನಾವೆಲ್ಲ ಇಲ್ಲಿರ್ತಕ್ಕಂಥವ್ರು ನಾವು ನಿರಂತರವಾಗಿ ಯಾವ ಚಳವಳಿಯಲ್ಲಿ ನಡೆಯುತ್ತೆ ಅಂತ ಗಮನಿಸ್ತಾ ಇದ್ದೀವಿ. ನಾನು ನಮ್ಮ ಬಗ್ಗೆ ಹೇಳ್ತಾ ಇಲ್ಲ, ಇಡೀ ಸಮಾಜವನ್ನ ಪ್ರಭಾವಿಸ್ತಕ್ಕಂಥ ಚಳವಳಿಯ ರೂಪದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಂಥದ್ದು ಇಲ್ಲವಾಗಿದೆ. ಸೊ ಎರಡನೇದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚಳವಳಿ ಮಾಡಬೇಕು ಅಂತ ಜನ ನಮಗೆ ಸಜೆಷನ್ ಹೇಳ್ತಾರೆ. ಸೋಷಿಯಲ್ ಮೀಡಿಯಾ ಇಸ್ ನೋ ಮೋರ್ ಸೋಷಿಯಲ್. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಆರ್ ಓನ್ಡ್ ಬೈ ಬಿಗ್ ಕಾರ್ಪೊರೇಟ್ಸ್. ಅವರು ನಮಗೆ ಯಾವುದಕ್ಕೆ ಎಷ್ಟು ಸ್ಪೇಸು, ಬೆಂಗಳೂರಿನಲ್ಲಿ ಡೆಮಾಕ್ರಸಿ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡುವ ಸರ್ಕಾರವೇ ಪ್ರತಿಭಟನೆಗೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿರ್ಬೇಕಾದ್ರೆ, ಇನ್ನ ಮಾರ್ಕ್ ಜುಕರ್ಬರ್ಗ್ ನಮ್ಗೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ಅವ್ನು ತೀರ್ಮಾನ ಮಾಡದೇ ಇರ್ತಾನ, ಅದನ್ನ ಅವ್ರು ಅಷ್ಟೇ ಸ್ಪೇಸ್ನ ನಮಗೆ ಕೊಡ್ತಾರೆ. ಎಷ್ಟು ಜನರಿಗೆ ನಿಮ್ಮ ಪೋಸ್ಟ್ ಕಾಣಿಸ್ಬೇಕು, ನೀವು ಫೋಟೋ ಹಾಕಿದ್ರೆ ಎಷ್ಟು ಜನಕ್ಕೆ ಕಾಣಿಸುತ್ತೆ, ನೀವು ವಿಡಿಯೋ ಮಾಡಿದ್ರೆ ಎಷ್ಟು ಜನರಿಗೆ ಕಾಣಿಸ್ಬೇಕು ಅಂತ ತೀರ್ಮಾನ ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ. ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಕಾಲದ ಚಳವಳಿಗೆ ಬೇಕಾಗಿರುವಂಥ ಸಾಹಿತ್ಯ ಕೂಡ ರೂಪುಗೊಳ್ಳೋಕೆ ಸಾಧ್ಯತೆ ಇದೆ, ಯಾವುದೋ ಪ್ರಮಾಣದಲ್ಲಿ ರೂಪುಗೊಳ್ತಾ ಇದೆ. ಆದರೆ ಅದು ಇಡೀ ಸಮಾಜವನ್ನ ಅರ್ಥ ಮಾಡಿಕೊಳ್ಳುವ ಮತ್ತು ಇದನ್ನ ಬದಲಿಸೋದಕ್ಕೆ ಬೇಕಿರುವಂಥ ರೀತಿಯಾದಂಥ ಸಾಹಿತ್ಯ ಅಥವಾ ಚಳವಳಿಯ ರೂಪ 21ನೇ ಶತಮಾನದಲ್ಲಿ ರೂಪುಗೊಳ್ಳಬೇಕು. ಅದು ಇನ್ನೂ ರೂಪುಗೊಂಡಿಲ್ಲ ಅಂತ ನನ್ನ ಅನಿಸಿಕೆ. ಸೊ 20ನೇ ಶತಮಾನದಲ್ಲಿ ರೂಪುಗೊಂಡ ಆಧುನಿಕ ಭಾರತೀಯ ಚಿಂತನೆ ಮತ್ತು 20ನೇ ಶತಮಾನದಲ್ಲಿ ರೂಪುಗೊಂಡಂಥ ಚಳವಳಿಯ ಮಾದರಿಗಳು ಅವು ಸಂಪೂರ್ಣ ಅಪ್ರಸ್ತುತವಾಗಿದೆ ಅಂತ ಹೇಳಿದ್ರೆ ಉದ್ದಟತನ ಅಂತ ಆಗುತ್ತೆ. ಹಂಗಿರಲ್ಲ. ತಾತ್ವಿಕತೆ ಅಥವಾ ಸಿದ್ಧಾಂತ ಅದು ತನ್ನಂತೆ ತಾನೇ ಅಪ್ರಸ್ತುತಗೊಳ್ಳೋದಿಲ್ಲ. ಆದರೆ ಅದನ್ನ 21ನೇ ಶತಮಾನಕ್ಕೆ ಬೇಕಾದ ರೀತಿಯಲ್ಲಿ ಅನ್ವಯಿಸುವುದಕ್ಕೆ ಮತ್ತು ಹೊಸ ಮಾದರಿಗಳನ್ನ ಇನ್ನೋವೇಟ್ ಮಾಡುವುದಕ್ಕೆ ನಾವೆಲ್ಲರೂ ಕಲೆಕ್ಟಿವ್ ಆಗಿ ಪ್ರಯತ್ನ ಮಾಡುವಂತ ಅಗತ್ಯ ಇದೆ. ಇನ್ನೂ ನಾವು ಅದರಲ್ಲಿ ಸಫಲವಾಗಿಲ್ಲ. ಇದನ್ನ ಮಾಡದೇ ಇದ್ರೆ ನಾವಿನ್ನೂ 21ನೇ ಶತಮಾನದಲ್ಲಿ ಉಳಿದು ಹೋಗ್ತೀವಿ. ನಾವು ತುಂಬಾ ಸರಿ ಮಾತಾಡ್ಬೇಕಾದ್ರೆ ತುಂಬಾ ಕಾರ್ಯಕ್ರಮಗಳಲ್ಲಿ ಹೊಸ ತಲೆಮಾರು ಇಲ್ಲ, ಅದಿಲ್ಲ, ಇದಿಲ್ಲ, ನಾವು ತುಂಬಾ ಸಿಕ್ಕಾಪಟ್ಟೆ ಹೇಳ್ತಾ ಇರ್ತೀವಿ. ಮಾರ್ಕೆಟ್ ಅಂತದನ್ನ ಆವಿಷ್ಕರಣೆ ಮಾಡಿದೆ. ಹೊಸ ತಲೆಮಾರನ್ನ ಒಳಗೊಳ್ಳೋದಕ್ಕೆ ಬೇಕಿರುವ ದಾರಿಗಳನ್ನ, ವಿಧಾನಗಳನ್ನ ಅಫ್ಕೋರ್ಸ್ ಮಾರ್ಕೆಟ್ ಕೇವಲ ತನ್ನ ಲಾಭಕ್ಕಾಗಿ ಅದನ್ನ ಆವಿಷ್ಕರಿಸ್ಕೊಂಡಿದೆ. ಲಾಭಕ್ಕಾಗಿ ಅಷ್ಟೇನೆ ಹೊರತು ಮಾರ್ಕೆಟ್ಗೆ ಇದನ್ನ ಡೆಮಾಕ್ರಟೈಸ್ ಮಾಡಬೇಕು ಅನ್ನುವಂಥ ಯಾವ ಸದುದ್ದೇಶ ಏನು ಮಾರ್ಕೆಟ್ಗಿಲ್ಲ. ಬಟ್ ಮಾರ್ಕೆಟ್ ಎಷ್ಟು ಬೇಗ ಇನ್ನೋವೇಟ್ ಮಾಡ್ತಾ ಇದೆ ಹೊಸ ಫಾರ್ಮ್ಸ್ನ, ಅದನ್ನ ರಾಜಕೀಯ ಚಿಂತನೆಯಲ್ಲಿ, ಚಳವಳಿಯ ರೂಪಗಳಲ್ಲಿ, ಬದಲಾವಣೆಗೆ ಬೇಕಾಗಿರ್ತಕ್ಕಂಥ ಹೊಸ ಹೊಸ ರಚನಾತ್ಮಕ ಮಾದರಿಗಳಲ್ಲಿ ಮಾಡಿಕೊಳ್ಳುವುದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಿಲ್ಲ. ಇದನ್ನ ಒಂದೋ ಚಳವಳಿ ನಿರತರು ತಾವೇ ಅದನ್ನ ಮಾಡಬೇಕು, ಅಥವಾ ಸಾಹಿತ್ಯ ರಚನೆ ಮಾಡೋಂಥವ್ರು ಅದನ್ನ ಮಾಡಬೇಕು. ತುಂಬಾ ಸರಿ ಇವರಿಬ್ಬರು ಒಂದೇ ಆಗಿರ್ತಾರೆ. ಶರಣ ಚಳವಳಿಯಲ್ಲಿ ಸಾಹಿತ್ಯ ಬರೆದವ್ರು ಯಾರು, ಚಳವಳಿ ಮಾಡಿದವ್ರು ಯಾರು, ಎರಡೂ ಅವರೇ ಆಗಿದ್ರು. 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಚಳವಳಿಯಲ್ಲಿ ನಿರಂತರ ಸ್ವಾತಂತ್ರ್ಯ ಚಳವಳಿಯಲ್ಲಿ, ಸಮಾನತೆ ಚಳವಳಿಯಲ್ಲಿ ನಿರತರಾಗಿದ್ದವರೇ ಅವರು ಕೂಡ ಸಾಹಿತ್ಯ ಬರೆದರು.
ಅಫ್ಕೋರ್ಸ್ ಇದು ಬರೀ ಸೃಜನೇತರ ಸಾಹಿತ್ಯ ಅಲ್ಲ, ಸೃಜನಶೀಲ ಸಾಹಿತ್ಯ ಬರೆದವರು ಕೂಡ ಈ ರೀತಿಯಲ್ಲಿ ಆ ಕಾಲಕ್ಕೆ ಬೇಕಾಗಿದ್ದಂಥ ಚಿಂತನೆಗಳನ್ನು ರೂಪಿಸೋದ್ರಲ್ಲಿ ಕೆಲಸ ಮಾಡಿದ್ರು ಅಂತ ನನಗನ್ಸುತ್ತೆ. ಇವತ್ತು ನಾವು ಈ ರೀತಿಯಾದಂಥ ಒಂದು ಸ್ಥಗಿತ ವಾತಾವರಣಕ್ಕೆ ಬಂದಿದ್ದೀವಿ. ಇದನ್ನ ಬದಲಾಯಿಸೋದಕ್ಕಿರೋ ದಾರಿ ಬಗ್ಗೆ ಮಿಕಾವೈಟ್ ಏನು ಹೇಳ್ತಾನೆ? ಮಿಕಾವೈಟ್ ಹೇಳ್ತಾನೆ, ಅದಕ್ಕೆ ಬೇಕಾಗಿರುವಂಥ ದಾರಿ ಈಗಾಗಲೇ ಸ್ಪಷ್ಟವಾಗಿ ರೂಪುಗೊಂಡಿಲ್ಲ. ಬದಲಿಗೆ ನಾವು 20ನೇ ಶತಮಾನದ ರಾಜಕೀಯ ಚಿಂತನೆ ಮತ್ತು ಚಳವಳಿಯ ಸ್ವರೂಪ ಅದು 21ನೇ ಶತಮಾನದಲ್ಲಿ ಹೊಸ ರೀತಿಯ ಅಳವಡಿಕೆಗೆ ಕಾಯ್ತಾ ಇದೆ ಅನ್ನೋದನ್ನ ನಾವು ಫಸ್ಟ್ ಅಕ್ನಾಲೇಜ್ ಮಾಡಬೇಕು, ಒಪ್ಕೋಬೇಕು. ನಾವು ಅದು ಫಸ್ಟ್ ಸ್ಟೆಪ್. ನಾವು ಅದನ್ನು ಒಪ್ಕೊಳ್ಳದೆ ನಾವು ಇದೇನು ದಾರಿ ಹೇಳಿ ಅಂತ ಯಾರಾದರೂ ಹೇಳಿದ್ರೆ ಆ ಚರ್ಚೆ ಅಸಂಗತವಾದ್ದು, ಅಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ. ನಾವು ಹೌದು ಇದು ಅಪ್ರಸ್ತುತವಾಗಿದೆ ಅನ್ನೋದನ್ನ ನಾವು ಫಸ್ಟ್ ಗುರುತಿಸ್ಬೇಕು, ಮೊದಲನೇದು. ಎರಡನೇದು, ಅದಾದ್ಮೇಲೆ ನಾವು ಇನ್ನೋವೇಟ್ ಮಾಡಬೇಕು ಮತ್ತು ನಾವು ಅತ್ಯಂತ ತೆರೆದ ಹೃದಯದಿಂದ 15ರಿಂದ 25 ವಯಸ್ಸಿನ ವಯೋಮಾನದವರು ಏನ್ ಹೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಅವರನ್ನ ಗೌರವಿಸ್ಬೇಕು. ನಾನು ಈ ಸರ್ವೆನಲ್ಲಿ ನೇರವಾಗಿ ಪಾಲ್ಗೊಂಡವನಾಗಿ ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ಇವತ್ತು ಲೀಸ್ಟ್ ಆಂಟಿ ಮುಸ್ಲಿಂ ಯಾರು ಅಂದ್ರೆ 18ರಿಂದ 25 ವಯಸ್ಸಿನವರು. ಅವರು ಅತ್ಯಂತ ಕಡಿಮೆ ಮುಸ್ಲಿಂ ವಿರೋಧಿ. ಅತ್ಯಂತ ಹೆಚ್ಚು ಮುಸ್ಲಿಂ ವಿರೋಧಿ 45ರಿಂದ 60 ವಯಸ್ಸಿನವರು. ವಾಟ್ಸ್ಆ್ಯಪ್ ಫಾರ್ವರ್ಡ್ಗಳನ್ನು ಅತ್ಯಂತ ಹೆಚ್ಚು ಮಾಡುವವರು ಚಿಕ್ಕ ವಯಸ್ಸಿನ ಮಕ್ಕಳಲ್ಲ. ಚಿಕ್ಕ ವಯಸ್ಸಿನ ಮಕ್ಕಳು ಮೊಬೈಲಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇದರ ಬಗ್ಗೆ ಪೋಸ್ಟ್ ಕೋವಿಡ್ ಒಂದು ಸರ್ವೆ ನಡೀತು. ಮೊಬೈಲ್ ಫೋನ್ ಇಲ್ಲದೆ ಇದ್ರೆ, ಸ್ಮಾರ್ಟ್ ಫೋನ್ ಇಲ್ಲದೆ ಇದ್ರೆ ನನಗೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದವರು ಹೆಚ್ಚಿನವರು 55 ವಯಸ್ಸಿನ ನಂತರದವರು. ನಿಮಗೆ ಇದು ಆಶ್ಚರ್ಯ ಅನ್ನಿಸ್ಬೋದು, ಬಟ್ ಇದು ನಂದು ರೀಡಿಂಗ್ ಅಲ್ಲ, ಇದು ಸ್ಟಡೀಸ್ ಏನು ಹೇಳಿವೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಆ ತಲೆಮಾರಿನವರನ್ನ ವಿಚಾರದಲ್ಲಿ ನಮಗೆ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ನಾವು ತಿಳಿದು ನಾವು ಅದಕ್ಕೆ ಓಪನ್ ಆಗಿರಬೇಕು ಅಂತ ನನ್ಗನ್ಸುತ್ತೆ. ಅದರ ಅರ್ಥ ಅವರಲ್ಲಿ ಉತ್ತರ ಇದೆ ಅಂತಲೋ, ಇದುವರೆ ತನಕ ಈ ದೇಶವನ್ನ ಪ್ರಪಂಚವನ್ನ ಅಧ್ಯಯನ ಮಾಡಿರುವ, ತಿಳಿದಿರುವ, ಅದರ ಬದಲಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವ ನಮಗೇನು ಗೊತ್ತಿಲ್ಲ ಅಂತನೂ ಅದರ ಅರ್ಥ ಅಲ್ವೇ ಅಲ್ಲ. ಅಥವಾ ಅವರು ಎಲ್ಲ ಸರಿ ಮಾಡಿಬಿಡ್ತಾರೆ ಅಂತನೂ ನನ್ನ ಅನಿಸಿಕೆ ಅಲ್ಲ. ಇದರಲ್ಲಿ ಹಳೆಬೇರು ಹೊಸ ಚಿಗುರಿನ ಒಂದು ಬೆಸೆದುಕೊಳ್ಳುವಿಕೆ ಅಗತ್ಯ ಇರುತ್ತೆ. ಆದರೆ ಈ ವಯಸ್ಸಿನವ್ರನ್ನ ನಾವು ಮುಕ್ತವಾಗಿ ಅವ್ರ ಬಗ್ಗೆ ಓಪನ್ ಆಗಿದ್ದು, ಅವ್ರು ಏನು ಬೇಕಾದರೂ ಯೋಚನೆ ಮಾಡ್ತಿರ್ಲಿ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಓಪನ್ ಮೈಂಡೆಡ್ ಆಗಿ ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ. ಇದು ಎರಡನೇದು. ಮೂರನೇದು, ಇದು ಅಗೇನ್ ನಮ್ಮ ಚಳವಳಿಗಳಲ್ಲಿ ಆಧ್ಯಾತ್ಮಿಕವಾದಂಥ ಆಯಾಮ ಇಲ್ಲ ಅಂತ ನನ್ನ ಅನಿಸಿಕೆ. ಅಧ್ಯಾತ್ಮವನ್ನ ಮೌಢ್ಯದ ಜೊತೆಗೆ, ರಿಲಿಜನ್ ಜೊತೆಗೆ ಕನ್ಫ್ಯೂಸ್ ನಾವು ಮಾಡ್ಕೊಂಡ್ಬಿಟ್ರೆ ಕಷ್ಟ. ಆಧ್ಯಾತ್ಮದ ಒಂದು ಆಯಾಮ ನಮ್ಮ ಚಳವಳಿಗಳಲ್ಲಿ ಇಲ್ಲವಾಗಿದೆ. ಅದಕ್ಕೆ ಬೇರೆ ಯಾವುದೇ ಉದಾಹರಣೆಗಿಂತ ನಮ್ಮ ಒಳ ಮೀಸಲಾತಿ ಹೋರಾಟದ ಸುತ್ತಮುತ್ತ ನಡೀತಾ ಇರೋದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ನಾನಂತೂ ಕಳೆದ 25 ವರ್ಷದಲ್ಲಿ ಯಾವತ್ತೂ ಈ ಪ್ರಮಾಣದಲ್ಲಿ ಡಿಸ್ಟರ್ಬ್ ಆಗಿದ್ದಿಲ್ಲ. ಯಾಕೆ ಅಂದರೆ ನಾನೊಂದು ಅತ್ಯಂತ ಪ್ರಿವಿಲೇಜ್ಡ್ ಆಗಿರೋವಂಥ ಕುಟುಂಬದ ಹಿನ್ನೆಲೆಯಿಂದ ಮತ್ತು ಸಾಮಾಜಿಕ ಹಿನ್ನೆಲೆಯಿಂದ ಬಂದಂಥವನು. ನನ್ನಂಥವನನ್ನ ದಲಿತ ಚಳವಳಿ ತನ್ನವನು ಅಂತ ಭಾವಿಸಿತ್ತು. ನಾನು ಅದರ ಜೊತೆಯಲ್ಲಿ ಭಾಗವಹಿಸಿದ್ದೆ. ನನ್ನ ಜಾತಿ ಹಿನ್ನೆಲೆಯನ್ನ, ಕುಟುಂಬದ ಹಿನ್ನೆಲೆಯನ್ನ ಮರೆತು ನನ್ನಂಥವನಿಗೂ ಪ್ರೀತಿ ತೋರಿಸಿದ್ದ ಚಳವಳಿ ಅದು. ಮತ್ತು ಇಡೀ ಲೋಕಕ್ಕೆ ಹಂಚಿ ಬಿಡಬಹುದಾದಷ್ಟು ತಾಯ್ತನ ಪ್ರೀತಿ ಅದರಲ್ಲಿದೆ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಆ ಸಮುದಾಯಗಳ ಒಳಗಡೆ ಇಂಥ ವಿಭಜನೆ ನಡೀತಾ ಇರಬೇಕಾದ್ರೆ ಇರುವಂಥ ಬಿರುಕು ಮತ್ತು ಬೆಳೀತಾ ಇರುವಂಥ ದ್ವೇಷ, ಬುದ್ಧನ ಬಗ್ಗೆ ಕಾರುಣ್ಯ, ಪ್ರೀತಿ, ಮಮತೆ ಮಾತಾಡ್ತಾ ವಾಸ್ತವದಲ್ಲಿ ಯಾವ ರೀತಿಯಲ್ಲಿ ಒಂದು ಅಸಹನೆ ಮೂಡ್ತಾ ಇದೆ ಅಂತ ನೋಡಿದ್ರೆ ಶಾಕ್ ಆಗುತ್ತೆ. ಇದು ನಮ್ಮಲ್ಲಿ ಆ ಒಂದು ಆಧ್ಯಾತ್ಮಿಕ ಆಯಾಮ ಇಲ್ಲದೆ ಇರೋದೇ ಅದಕ್ಕೆ ಕಾರಣ ಅಂತ. ಈ ಆಧ್ಯಾತ್ಮಿಕ ಆಯಾಮದ ಬಗ್ಗೆ ಕರ್ನಾಟಕದ ಒಂದು ಧಾರ್ಮಿಕ ಅಥವಾ ಧಾರ್ಮಿಕ ಸಾಮಾಜಿಕ ಸಂಘಟನೆಯ ಮುಖಂಡರು ಹೇಳಿದ್ದನ್ನ ನಾನು ಇಲ್ಲೊಂದ್ಸರಿ ರಿಪೀಟ್ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಸೊ ಯಾವುದು ಆಧ್ಯಾತ್ಮ ಅಂದರೆ, ನನಗೆ ಹಸಿವಾಗುತ್ತಿದೆ ಅನ್ನುವಂಥದ್ದರ ಅರಿವು ಅದು ಭೌತಿಕವಾದ್ದು. ಇನ್ನೊಬ್ಬರಿಗೆ ಹಸಿವಾಗುತ್ತಿದೆ ಅನ್ನುವುದರ ಅರಿವು ಅದು ಬೌದ್ಧಿಕವಾದ್ದು. ಇನ್ನೊಬ್ಬರ ಹಸಿವನ್ನ ನನ್ನ ಹಸಿವು ಎಂದುಕೊಳ್ಳುವುದು ಆಧ್ಯಾತ್ಮಿಕವಾದ್ದು ಅಂತ ಬುದ್ಧ, ಬಸವಣ್ಣ, ಮಾರ್ಕ್ಸು, ಬಾಬಾ ಸಾಹೇಬ್ರು ಎಲ್ಲರೂ ಕೂಡ ಇದನ್ನ ಹೇಳಿದ್ದಾರೆ. ಈ ಪರಿವರ್ತನೆಯ ಜೊತೆಗೂಡಿ ನಾವು ಒಂದು ಸಾಮುದಾಯಿಕವಾದಂಥ ಚಿಂತನೆಯನ್ನ ಮತ್ತು ಸಾಮುದಾಯಿಕವಾದ ಕ್ರಿಯೆಯನ್ನ ಎಲ್ಲ ತಲೆಮಾರುಗಳಲ್ಲಿ ತರೋದಿಕ್ಕೆ ಸಾಧ್ಯವಾಗದೇ ಇದ್ರೆ
ಆಗ ಪ್ರತಿಯೊಂದು ಕೂಡ ಟ್ರೇಡ್ ಯೂನಿಯನ್ ರೀತಿಯಲ್ಲಿ, ಟ್ರೇಡ್ ಯೂನಿಯನ್ ಅನ್ನ ನಾನು ನೆಗೆಟಿವ್ ಅರ್ಥದಲ್ಲಿ ಹೇಳ್ತಿಲ್ಲ, ನಾನು ಟ್ರೇಡ್ ಯೂನಿಯನ್ ವರ್ಕ್ ಮಾಡಿದವನು. ಆದರೆ ಅದನ್ನ ಮಾಡಬೇಕಾದ್ರೆ ನಮ್ಮ ಅತ್ಯಂತ ಸೀಮಿತವಾದಂಥ ಡಿಮ್ಯಾಂಡ್ಸ್ಗೆ ಮಾತ್ರ ನಾವು ಸೇರ್ತೀವಿ. ಅದರ ಪಕ್ಕ ಇರುವಂಥ ಇನ್ನೊಂದು ಸಮುದಾಯದತ್ತ ಕೂಡ ನಾವು ತಿರುಗಿ ನೋಡೋದಿಲ್ಲ ಅನ್ನುವ ಮನಸ್ಥಿತಿ ಬಗ್ಗೆ ನಾನು ಹೇಳ್ತಿದ್ದೀನಿ. ಇದನ್ನ ದಾಟುವುದಕ್ಕೆ ಬೇಕಿರುವಂಥ ಆಧ್ಯಾತ್ಮಿಕ ಆಯಾಮ ಕೂಡ 21ನೇ ಶತಮಾನದ ಚಳುವಳಿಯಲ್ಲಿ ಇರಬೇಕು. 21ನೇ ಶತಮಾನದಲ್ಲಿ ಸಮಾಜದ ಬದಲಾವಣೆಗಾಗಿ ಸಾಹಿತ್ಯ ರಚಿಸ್ತಕ್ಕಂಥವ್ರು ಅವರು ಫೇಸ್ಬುಕ್ಕಲ್ಲಿ ರಚಿಸ್ಲಿ ಅಥವಾ ಕಾದಂಬರಿ ಬರೀಲಿ, ಅವರು ಈ ಆಯಾಮವನ್ನು ಒಳಗೊಳ್ಳುವಂಥ ಕೆಲಸವನ್ನ ಮಾಡಬೇಕು. ಅದನ್ನ ಮಾಡದೆ ನಾವು 20ನೇ ಶತಮಾನದ ಗತಕಾಲದ ವೈಭವದ ಹಳಹಳಿಕೆಗಳಲ್ಲಿ ಮುಗಿದೋಗ್ಬಿಡ್ಬೋದೇನೋ ಅನ್ನುವಂಥ ಆತಂಕ ಇದೆ. ಈ ರೀತಿಯಾದಂಥ ಹೊಸ ಆಧ್ಯಾತ್ಮಿಕ ಆಯಾಮವನ್ನು ಒಳಗೊಂಡಿರುವಂಥ ರಾಜಕೀಯ ಚಳವಳಿ ಮಾತ್ರ ಅದು ನಾವೆಲ್ಲರೂ ಕೊಳಕು ಅಂತ ಪರಿಗಣಿಸಿರುವಂಥ ಚುನಾವಣಾ ರಾಜಕಾರಣದಲ್ಲೂ ಕೂಡ ಸಕ್ರಿಯವಾಗಿದ್ದುಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕಿರುವಂಥ ಅಗತ್ಯ ಇದೆ. ಇಲ್ಲದೇ ಇದ್ರೆ ಇದನ್ನ ಕಾಂಗ್ರೆಸ್ BJPಯ ಬೈನರಿಗಳಲ್ಲಿ ನಾವು ಕೂಡ ಕಳೆದೋಗ್ತೀವಿ.